ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ಸುಂದರವಾಗಿದೆಯಾ? ಸಮುದ್ರ, ಈ ನೀರು ಎಲ್ಲೋ ಒಟ್ಟಿಗೆ ಇರುವಂತೆ ಎತ್ತರವಾದ ಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಶ್ರೀಲಂಕಾ ದೇಶದಲ್ಲಿ ಕೊಲಂಬೋ ಪಟ್ಟಣದಲ್ಲಿ ನಾವು ತಂಗಿದಂಥ ಸ್ಥಳದಲ್ಲಿದ್ದಂಥ ಮಹಡಿ. ಇಲ್ಲಿಂದ ನೋಡುವುದಕ್ಕೆ ಸ್ಥಳಗಳೆಲ್ಲ ಸುಂದರವಾಗಿದೆ. ದೇವರ ಸೃಷ್ಟಿಯೇ ಎಷ್ಟು ಸುಂದರ ಅಲ್ಲವಾ? ಸರಿ, ಇಂದು ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ ಕೀರ್ತನೆಗಳು 41:11 ವಾಕ್ಯ. ಶತ್ರುಗಳ ಜಯಧ್ವನಿ ಇಲ್ಲದ್ದರಿಂದಲೇ ನಿನ್ನ ಒಲುಮೆ ನನಗುಂಟೆಂದು ತಿಳಿದುಕೊಳ್ಳುವೆನೋ. ದಾವಿದನು ಎಂಬಂತ ಒಬ್ಬ ಭಕ್ತನು ಹೇಳುತ್ತಾನೆ, ಶತ್ರುಗಳ ಜಯಧ್ವನಿ ಇಲ್ಲದ್ದರಿಂದಲೇ ಕರ್ತನ ಒಲುಮೆ ನನಗುಂಟೆಂದು ನಾನು ತಿಳಿದುಕೊಳ್ಳುವೆನೋ. ನಮಗೆ ಅನೇಕ ಶತ್ರುಗಳು ಇರುತ್ತಾರೆ. ಶತ್ರುವಾಗಿರುವ ಸೈತಾನನು ಮನುಷ್ಯರನ್ನು ಶತ್ರುಗಳಾಗಿ ಎಬ್ಬಿಸಿ ನಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುತ್ತಾನೆ. ದಾವಿದನೆಂಬ ದೇವ ಮನುಷ್ಯನಿಗೆ ವಿರೋಧವಾಗಿ ಅನೇಕ ಶತ್ರುಗಳು. ಗೋಲಿಯಾತನೆಂಬಂತ ರಾಕ್ಷಸನು ಕೊಲ್ಲುವುದಕ್ಕೆ ಮುಂದಾದನು, ದೇವರು ರಕ್ಷಿಸಿದರು. ಸೌಲನೆಂಬಂತ ಅರಸನು ಸೈನ್ಯವನ್ನೇ ತೆಗೆದುಕೊಂಡು ಕೊಲ್ಲಬೇಕೆಂದು ಪ್ರಯತ್ನಿಸಿದನು. ಬಹಳ ಹಗೆ ಮಾಡಿ ಸ್ವಂತ ಅಳಿಯನನ್ನೇ ಕೊಲ್ಲಬೇಕೆಂದು ಅಂದುಕೊಂಡನು, ಆದರೆ ದೇವರು ಕಾಪಾಡಿದರು. ಸ್ವಂತ ಮಗ ಅಬ್ಸಲೋಮನ ಎದ್ದು ಕೊಲ್ಲುವುದಕ್ಕೆ ಪ್ರಯತ್ನಿಸಿದನು, ದೇವರು ಆಗಲು ಕಾಪಾಡಿದರು. ಯುದ್ಧಗಳಲ್ಲಿ ಅನೇಕ ರಾಕ್ಷಸರು, ಅನೇಕ ಶತ್ರುಗಳು ಎದ್ದರು, ದೇವರು ಅವನನ್ನು ಕಾಪಾಡಿದರು. ನನ್ನ ಶತ್ರುಗಳು ಅನೇಕ ವಿಧಗಳಲ್ಲಿ ಎದ್ದರೂ ನಾಶ ಮಾಡಲು ಆಗಲಿಲ್ಲ, ಯಾಕೆಂದ್ರೆ ದೇವರು ಕಾಪಾಡಿದರು. ಆದ್ದರಿಂದ ಕರ್ತನ ಒಲುಮೆ ನನಗುಂಟೆಂದು ಅರಿತಿದ್ದೇನೆ ಎಂದು ಹೇಳುತ್ತಾನೆ. ನಿಮ್ಮ ಜೀವಿತದಲ್ಲಿ ಕೂಡ ಹಿಂತಿರುಗಿ ನೋಡಿರಿ. ಎಷ್ಟೋ ಶತ್ರುಗಳು ಮನುಷ್ಯರು ಕೆಲಸ ಮಾಡುವಲ್ಲಿ, ವಾಸಿಸುವಲ್ಲಿ, ಸೇವೆ ಮಾಡುವಲ್ಲಿ ನಿಮ್ಮನ್ನು ನಾಶ ಮಾಡಬೇಕೆಂದು ಅಂದುಕೊಂಡರು, ನಿಮ್ಮನ್ನು ಅಡಗಿಸಬೇಕು ಅಂದುಕೊಂಡರು, ಆದರೆ ನಿಮ್ಮನ್ನು ಜಯಿಸಲು ಆಗಲಿಲ್ಲ. ನೀವು ಜಯ ಹೊಂದಿ ಜೀವದಿಂದ ಇದ್ದೀರಿ. ನನ್ನ ಸೇವೆ ಹಾದಿಯಲ್ಲಿ ನಾನು ಎಷ್ಟೋ ಶತ್ರುಗಳನ್ನು ಸಂಧಿಸಿದ್ದೇನೆ. ಮನುಷ್ಯರು, ಮಾಟ ಮಂತ್ರಗಳು, ದುಷ್ಟ ಮನುಷ್ಯರು, ಭಯೋತ್ಪಾದನೆ ಸಂಘಟನೆಗಳು, ಕೆಲ ಅಧಿಕಾರಿಗಳು ಈ ರೀತಿ ಶತ್ರುವಾಗಿ ಎದ್ದು ನನ್ನನ್ನು ಹಗೆ ಮಾಡಿ ಅಡಗಿಸಬೇಕು ಅಂದುಕೊಂಡರು. ಕರ್ತನು ಯಾರಿಗೂ ನನ್ನನ್ನು ಜಯಿಸುವುದಕ್ಕೆ ಬಿಡದೆ ನನಗೆ ಜಯ ಕೊಟ್ಟು ನಡೆಸಿದನು. ಆದ್ದರಿಂದ ಆತನ ಒಲುಮೆ ನನಗುಂಟೆಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ಆ ರೀತಿ ನೆನೆಸಿ ದೇವರನ್ನು ಸ್ತುತಿಸಿ ನೋಡಿರಿ, ಹೃದಯದಲ್ಲಿ ಸಂತೋಷ ಬರುತ್ತದೆ. ಇನ್ನು ಎಷ್ಟೇ ಶತ್ರುಗಳು ಎದ್ದರೂ ನಿಮ್ಮನ್ನು ಜಯಿಸುವುದಕ್ಕಾಗುವುದಿಲ್ಲ ಎಂಬ ನಂಬಿಕೆ, ಸಂತೋಷ ಬರುತ್ತದೆ. ಆ ರೀತಿ ಸ್ತುತಿಸುವಿರ. ಶತ್ರುಗಳು ನನ್ನನ್ನು ಜಯಿಸುವುದಕ್ಕೆ ಬಿಡದೆ ನನ್ನನ್ನು ಕಾಪಾಡಿ ನಡೆಸಿದ್ದರಿಂದ ನಿಮ್ಮ ಒಲುಮೆಯು ನನಗೆ ಉಂಟೆಂಬುದನ್ನು ನಾನು ಅರಿತಿದ್ದೇನೆ ದೇವರ. ಇನ್ನು ನನ್ನನ್ನು ಕಾಪಾಡುವಿರಿ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಯೇಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.